ಗಣೇಶನ 4 ರಹಸ್ಯ ಅವತಾರ. 4 ಯುಗಗಳಿವೆ: ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿಯುಗ. ಗಣೇಶ ಪುರಾಣವು ಉಲ್ಲೇಖಿಸುತ್ತದೆ, ಗಣೇಶನು ಪ್ರತಿ ಯುಗದಲ್ಲಿ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ವಿಭಿನ್ನ ರೂಪದಲ್ಲಿ ಅವತರಿಸಿದನು. ಸತ್ಯಯುಗದಲ್ಲಿ ಗಣೇಶನು ಭೂಮಿಯ ಮೇಲೆ ಮಹೋತ್ಕಟನಾಗಿ ಋಷಿ ಕಶ್ಯಪ ಮತ್ತು ಅವನ ಹೆಂಡತಿ ಅದಿತಿಯ ಮಗನಾಗಿ ಜನಿಸಿದನು. ಈ ಅವತಾರದಲ್ಲಿ ಸಿಂಹದ ಮೇಲೆ ಸವಾರಿ ಮಾಡಿದ ಅವರು 3 ಲೋಕಗಳಿಗೆ ಕಿರುಕುಳ ನೀಡುತ್ತಿದ್ದ ನರಂತಕ ಮತ್ತು ದೇವಾಂತಕ ಎಂಬ ರಾಕ್ಷಸರನ್ನು ನಾಶಪಡಿಸಿದರು. ತ್ರೇತಾಯುಗದಲ್ಲಿ ಗಣೇಶನು ಮಯೂರೇಶನಾಗಿ ಜನಿಸಿದನು. ಅವನು ಜಟಾಯು, ಶೈನ ಮತ್ತು ಸಂಪತ್ತಿಯಂತಹ ಪಕ್ಷಿಗಳನ್ನು ಸರ್ಪ ರಾಜ್ಯದಿಂದ ಬಿಡುಗಡೆ ಮಾಡಿದನು ಮತ್ತು ಅವನು ಅವತರಿಸಿದ ಉದ್ದೇಶಕ್ಕಾಗಿ ರಾಕ್ಷಸ ಸಿಂಧುವನ್ನು ಕೊಂದನು. ದ್ವಾಪರ ಯುಗದಲ್ಲಿ ಗಣೇಶನು ಗಜಾನನಾಗಿ ಭೂಮಿಯ ಮೇಲೆ ಜನಿಸಿದನು. ಇದು ಮೂಷಕವನ್ನು ಸವಾರಿ ಮಾಡುವ ಗಣೇಶನ ಅತ್ಯಂತ ಜನಪ್ರಿಯ ರೂಪವಾಗಿದೆ. ಇಂದಿಗೂ ನಮ್ಮಲ್ಲಿ ಹೆಚ್ಚಿನವರು ಗಣೇಶನ ಈ ರೂಪವನ್ನು ಪೂಜಿಸುತ್ತಾರೆ. ಕಲಿಯುಗದ ಕೊನೆಯಲ್ಲಿ ಗಣೇಶನು ಧೂಮ್ರಕೇತುವಾಗಿ ಅವತರಿಸುತ್ತಾನೆ ಮತ್ತು ಧರ್ಮವನ್ನು ಸ್ಥಾಪಿಸಲು ಭಗವಾನ್ ವಿಷ್ಣುವಿನ 10ನೇ ಅವತಾರ ಕಲ್ಕಿಯೊಂದಿಗೆ ಬರುತ್ತಾನೆ.